ಡಾಕ್ಟರ್ ಪದ್ಮಶ್ರೀ ಹಾಜಬ್ಬರವರಿಗೆ ಗೌರವಪೂರ್ವಕವಾಗಿ ಮೊದಲನೆಯದಾಗಿ ನಮಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಊರ ಅಭಿಮಾನಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಈ ಆಲ್ ಅಮೀನ್ ಸಂಸ್ಥೆಯ ಎಲ್ಲ ಅಧ್ಯಕ್ಷ ಸದಸ್ಯರನ್ನು ಕೂಡ ಈ ಬೆಳಗಿನ ಜಾವದಲ್ಲಿ, ಬೆಳಗಿನ ಮಧ್ಯಾಹ್ನ ಆಗ್ತಾ ಬಂತು, ವಂದಿಸುತ್ತಾ ನಾನೊಂದೆರಡು ಮಾತುಗಳನ್ನು ನಾನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಯಾವತ್ತೂ ಕೂಡ ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಶಾಲೆಯ ಚಟುವಟಿಕೆಗಳನ್ನು ಬಿಟ್ಟು ಒಂದು ವೇದಿಕೆಯಲ್ಲಿ ಈ ರೀತಿಯಾಗಿ ಅತಿಥಿ ಸ್ಥಾನದಲ್ಲಿ ನಿಂತು ಮಾತನಾಡಲೇ ಇಲ್ಲ. ಇದು ಮೊದಲನೇ ಸಲ ನಾನು ಒಬ್ಬ ಅತಿಥಿಯಾಗಿ ಈ ಸ್ಥಳದಲ್ಲಿ ನಿಂತು ಮಾತನಾಡ್ತಾ ಇದ್ದೇನೆ. ನಾನು ಯಾವ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನಿದನ್ನು ಯಾಕೆ ಒಪ್ಪಿಕೊಂಡೆ ಹೇಳಿದರೆ, ಇಲ್ಲೊಂದು ಹೆಸರಿತ್ತು ಶೈಕ್ಷಣಿಕ ಕಾರ್ಯಾಗಾರ ಅಂತೇಳಿಕೊಂಡು. ನಾನು ಈ ಊರಿಗೆ ಬಂದು ಸರಿಸುಮಾರು 4 ವರ್ಷ ಆಯಿತು. ನನಗೆ ಈ ಸಂಸ್ಥೆಯ ಬಗ್ಗೆ ಪೂರ್ಣವಾಗಿ ಏನೂ ಗೊತ್ತಿಲ್ಲ. ಇವತ್ತೇ ನಾನು ಇದರ ಕಾರ್ಯಚಟುವಟಿಕೆಗಳನ್ನು ಇಷ್ಟರ ಮಟ್ಟಿಗೆ ಇದೆ ಅಂತ ನೋಡಿಕೊಂಡದ್ದು. ನಾವು ಪಾಠ ಕಲಿಯುವಾಗ, ಶಾಲೆಯಲ್ಲಿ ಕಲಿಯುವಾಗ ವನಸುಮ ಅಂತೇಳುವ ಒಂದು ಪದ್ಯ ಇತ್ತು ನಮಗೆ. ವನದಲ್ಲಿ ಹೂವು ಅರಳ್ತದೆ, ಅದರ ಪರಿಮಳ ಎಲ್ಲಿ ಕೂಡ ಹೋಗುವುದಿಲ್ಲ ಅಂತೇಳಿ. ಅದು ಅಲ್ಲೇ ಇರ್ತದೆ, ಅಲ್ಲೇ ಅದರ ಹತ್ತಿರ ಹೋದವರಿಗೆ ಅದರ ಪರಿಮಳ ಬರ್ತದೆ, ದೂರದಲ್ಲಿರುವವರಿಗೆ ಯಾರಿಗೂ ಕೂಡ ಆ ಹೂವು ಅರಳಿದೆ ಅಂತೇಳಿ ಗೊತ್ತಾಗೋದಿಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ಈ ಒಂದು ಸಂಸ್ಥೆ ಈಗ ಇಲ್ಲೇ ಪಕ್ಕದಲ್ಲಿ ಶಾಲೆಯಲ್ಲಿ ಇದ್ದೆ, ನಾನು ಇದರ ಹೆಸರು ಕೇಳಿದ್ದೇನೆ, ಆದರೆ ಇದರ ಕಾರ್ಯವೈಶಾಲ್ಯತೆ ಇಷ್ಟರ ಮಟ್ಟಿಗೆ ಇದು ಅಂತೇಳಿಕೊಂಡು ನಾನು ಇವತ್ತೇ ನೋಡಿದ್ದು. ನಾನು ಬೆಳಿಗ್ಗೆ ಇಲ್ಲಿಗೆ ಬಂದಾಗ ಲೇಟಾಗಬಾರ್ದು ಅಂತೇಳಿ ಸ್ವಲ್ಪ ಒಂದು 10 ನಿಮಿಷದ ಮೊದಲು ಬಂದಿದ್ದೆ. ಆಗ ಇಬ್ಬರು ಚೇತನಗಳು, ನಾನು ಚೇತನ ಅಂತೇಳಿಯೇ ಕರಿತೇನೆ ಅವರನ್ನು, ಅವರಿಬ್ಬರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡ್ತಿದ್ರು. ನನಗನಿಸಿತು ಈ ಮಾಹಿತಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಪೋಷಕರು ಕೇಳಿ ಅಳವಡಿಸಿಕೊಂಡ್ರೆ ಬಹುಶಃ ಈ ಕಿನ್ಯಾ ಗ್ರಾಮದಲ್ಲಿರುವ ಮಕ್ಕಳು ಎಷ್ಟೋ ಮೇಲಕ್ಕೆ ಹೋಗಿ ಪ್ರಪಂಚದಲ್ಲಿ ಕಿನ್ಯಾ ಹೇಳುವಂಥ ಒಂದು ಗ್ರಾಮವನ್ನು ಖಂಡಿತವಾಗಿಯೂ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ. ಸರ್, ಕಿನ್ಯಾ ಗ್ರಾಮದ ಪರವಾಗಿ ನಿಮಗಿಬ್ಬರಿಗೂ ಕೂಡ ಆಭಾರಿ ಸರ್. ನಾನು ಮಕ್ಕಳೇ ನಿಮಗೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ತುಂಬ ಮಾತಾಡೋದಿಲ್ಲ, ನನಗೆ ಇಂಥ ವೇದಿಕೆಗಳಲ್ಲಿ ಮಾತಾಡಿ ಗೊತ್ತೂ ಕೂಡ ಇಲ್ಲ. ಆಚಾರ ಮತ್ತು ವಿಚಾರ ಅಂತೇಳಿ ಇದು ನನ್ನ ಮನಸ್ಸಿಗೆ ಯಾವಾಗ ಹೊಳೆಯುತ್ತೆ ಹೇಳಿದರೆ, ಅಲ್ಲಿ ಸರ್ ಹೇಳ್ತಾ ಇರುವಾಗ ನನಗೆ ಹೊಳೆಯಿತು. ಮತ್ತು ಈ ಸಂಸ್ಥೆಯ ಕಾರ್ಯವೈಖರಿ ಆಗಿರ್ಬೋದು, ಹಾಜಬ್ಬ ಸರನ್ನಾಗಿರ್ಬೋದು, ಹಾಗೂ ಇಲ್ಲಿ ನಿಂತಹ ಮಹಾಚೇತನಗಳು, ನಾವು ಒಟ್ಟಿಗೆ ಜಾಯ್ನ್ ಆದದ್ದು ನಾನು ಮತ್ತು ಮಹಮ್ಮದ್ ಸರ್. ಅವರಿವತ್ತು ನಿವೃತ್ತರಾಗಿ ಈ ವೇದಿಕೆಯಲ್ಲಿ ಗೌರವಿಸಲ್ಪಡ್ತಾ ಇದ್ದಾರೆ. ಆ ಗೌರವವನ್ನು ನೋಡುವಂಥ ಒಂದು ಸುಯೋಗ ನನಗೆ. ವಿಚಾರಗಳು ಹೇಳಿದರೆ ನಮ್ಮ ಮನಸ್ಸಲ್ಲಿರುವಂತಹ ಆಲೋಚನೆಗಳು, ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು, ನಾನು ಮುಂದೆ ಏನೋ ಆಗ್ತೇನೆ ಅಂತೇಳಿ ಆಲೋಚನೆ ಮಾಡುವಂಥದ್ದು. ನಾನು ಸಣ್ಣದಿರುವಾಗ ಇಂಥ ವೇದಿಕೆಗಳನ್ನು ನೋಡಿದಾಗ, ಅಲ್ಲಿ ಮೇಲೆ ಕೂತ್ಕೊಂಡವರನ್ನು ನೋಡಿದಾಗ ಹಾಗೆ ನಾನು ಇದ್ದಿದ್ರೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೆ. ಈಗ ಎಷ್ಟೋ ಮಂದಿಗೆ ನಿಮ್ಮಲ್ಲಿ ಇಲ್ಲಿ ಇದ್ದವರನ್ನು ನೋಡಿದಾಗ ನನಗೂ ಅಂಥ ಒಂದು ವೇದಿಕೆ ಸಿಕ್ಕಿದರೆ ಎಷ್ಟು ಒಳ್ಳೆಯದಿತ್ತು ಅಂತೇಳಿ ಹೇಳುವಂಥದ್ದೊಂದು ವಿಚಾರ. ಈ ವಿಚಾರವನ್ನು ನಾವು ಕಾರ್ಯರೂಪಕ್ಕೆ ತರುವುದು ಆಚಾರ. ಆ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮಗೆ ಸತತ ಪರಿಶ್ರಮ ಬೇಕು, ಛಲ ಬೇಕು. ಅದು ನಮ್ಮೊಳಗೆ ಇದೆ. ಅದಕ್ಕೆ 2 ಉದಾಹರಣೆ ಕೊಡ್ತೇನೆ ನಾನು. ಒಂದು ನಮ್ಮ ಹಾಜಬ್ಬ ಸರ್, ಅವರು ನೋಡಿ, ಹಣ ಇದ್ದರೆ ಎಲ್ಲವನ್ನೂ ಮಾಡ್ಬೋದು ಮನುಷ್ಯ ಅಂತೇಳೋದು ಎಷ್ಟು ಸುಳ್ಳು ಅಂತೇಳೋದು ಅವರನ್ನು ನೋಡುವಾಗ ಗೊತ್ತಾಗ್ತದೆ. ಏನೂ ಇಲ್ಲ, ಬರಿಗಾಲ ಬರಿಗೈದಾಸ. ಆದರೆ 100 ಮಕ್ಕಳು ಎಲ್ಲಿಯೋ ಹೋಗಿ ಕಲಿತಾರೆ, ನನ್ನ ಮಕ್ಕಳಿಗೆ ಕೂಡ ನನ್ನ ಶಾಲೆಯಲ್ಲಿ ನನ್ನ ಊರಲ್ಲಿ ಶಿಕ್ಷಣ ಬೇಕು ಅಂಥೇಳಿ ಅವರ ಕೈಯಲ್ಲಿ ಒಂದಿಷ್ಟು ಇಲ್ಲದಿದ್ದರೂ ಕೂಡ ಎಲ್ಲರನ್ನು ಸಂಘಟಿಸಿ ಇವತ್ತು ನ್ಯೂ ಪಡ್ಪಿನಲ್ಲಿ ಒಂದು ಕಾಲೇಜಿನ ಹಂತದವರೆಗೆ ಸ್ಥಾಪಿಸಲ್ಪಟ್ಟಿದೆ ಅಂತೇಳಿ ಹೇಳಿದರೆ ಅವರ ವಿಚಾರ ಆಚಾರ ಆಗಿ ಬಂದದ್ದು. ನಾವು ಅಳವಡಿಸಿಕೊಳ್ಬೇಕಾದದ್ದು ಅದನ್ನು. 2ನೇದಾಗಿ ಒಂದು ಸಂಸ್ಥೆ, ಆ ಸಂಸ್ಥೆ ಹೇಗೆ ಹುಟ್ಟಿ ಬಂದಿತ್ತು ಅಂತೇಳಿ ನಮ್ಮ ಅಬ್ಬಾಸರು ಹೇಳಿದ್ದಾರೆ. ಅದು ಯಾರೋ ಒಂದು 4-5 ಯುವ ಶಕ್ತಿಗಳ ವಿಚಾರ. ಈ ವಿಚಾರವನ್ನು ಆಚಾರಕ್ಕೆ ತರಬೇಕಾದ್ರೆ ಅವರೆಷ್ಟು ಕಷ್ಟಪಟ್ಟಿರಬಹುದು ಹೇಳೋದು ನಮಗೊಂದು ಮಾದರಿ. ಅದರಿಂದ ವಿದ್ಯಾರ್ಥಿಗಳು, ನಿಮಗೆ ನಾನು ಏನು ಹೇಳ್ತಾ ಇರೋದು ಅಂತೇಳಿದರೆ, ನಿಮಗೇನು ವಿಚಾರ ಇದೆ, ಆ ದಾರಿ ಏನಿದೆ ಅದು ಸ್ಪಷ್ಟ ಇರಬೇಕು.
ಹಿಂದೆ ನಾವು ಕಲಿತಾ ಇರುವಾಗ ನಮಗೊಂದು ಗುರಿ ಇತ್ತು, ಹಿಂದೆ ಒಂದು ದಾರಿ ತೋರಿಸುವ ಗುರಿ ಇದ್ದರು. ನನ್ನ ತಂದೆ ತಾಯಿಗಳು ವಿದ್ಯಾವಂತರು, ಆದರೆ ಕೆಲವರಿಗೆ ಅದೇನೂ ಇಲ್ಲದಿದ್ದರೂ ಕೂಡ ಎಷ್ಟೋ ಉನ್ನತ ಮಟ್ಟಕ್ಕೆ ಏರಿದ್ದಾರೆ. ಯಾಕೆ? ಛಲ ಇತ್ತು. ಈಗಿನ ಮಕ್ಕಳಿಗೆ ನಾನು ಹೇಳೋದು ಅದನ್ನೇ, ದಾರಿ ಮುಂದೆ ಸ್ಪಷ್ಟ ಇದೆ. ನನ್ನ ಗೆಳತಿ ಇಂಜಿನಿಯರ್ ಆಗ್ತಾ ಇದ್ದಾಳೆ, ನಾನು ಅದನ್ನೇ ಆಗ್ತೇನೆ ಅಲ್ಲ, ನನಗೆ ಅದು ಸರಿ ಬರ್ತದಾ, ನನಗೆ ಅದರಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಎಷ್ಟೋ ಇದಿದೆ, ಏನು ಕ್ಷೇತ್ರಗಳಿವೆ ಸರ್ ಹೇಳಿದಾಗೆ. ಆ ಕ್ಷೇತ್ರಗಳಲ್ಲಿ ನಿಮಗೆ ಯಾವುದು ದಾರಿಗೆ ಬರ್ತದೆ ಆ ದಾರಿಯಲ್ಲಿ ನಿಮ್ಮ ದಾರಿಯನ್ನು ಸುಗಮವಾಗಿ ಕಂಡುಕೊಳ್ಳಿ. ನಿಮಗೆ ದಾರಿ ತೋರಿಸ್ಲಿಕ್ಕೆ ಈಗ ಬೇಕಾದಷ್ಟು ಜನರಿದ್ದಾರೆ. ಸರೇ ಹೇಳಿದರು, ಈಗ ನಾನು ನನ್ನ ಹತ್ರ ಕೇಳಿದರೆ ಸಹಾಯ ಮಾಡ್ತೇನಂತೇಳಿ, ಅಂಥ ಸಹಾಯಕ್ಕೆ ಹೋಗಿ. ಪೋಷಕರಿಗೆ ಕೂಡ ಹೇಳೋದು ನಾನು, ಪಕ್ಕದ ಮನೆಯವರ ಮಗ ಇಂಜಿನಿಯರ್ ಡಾಕ್ಟರ್ ಆಗಿದ್ದಾನೆ, ನನ್ನ ಮಗು ಸಹ ಆಗಬೇಕು, ಅದಲ್ಲ. ಏನಾಗಬೇಕಾ ಆ ದಾರಿ ಸ್ಪಷ್ಟ ಇರ್ತದೆ. ಆ ದಾರಿಗೆ ನಿಮ್ಮ ಮಕ್ಕಳನ್ನು ಕೊಂಡೋಗಬೇಡಿ. ಒಟ್ಟಾರೆಯಾಗಿ ನಿಮ್ಮ ಮಕ್ಕಳ ನಡತೆಗಳನ್ನು ನೀವಾಗಿಯೇ ನಿಂತು ಪರೀಕ್ಷಿಸಿಕೊಳ್ಳಿ. ಮಗು ಹೇಳ್ತದೆ, ನಾನು ಮೊಬೈಲಲ್ಲಿ ನೆಟ್ ಯೂಸ್ ಮಾಡಿಕೊಂಡು ಶಾಲೆದು ನೋಡ್ತಾ ಇದ್ದೇನೆ. ಖಂಡಿತ ಅಲ್ಲ, ಮಕ್ಕಳಿಗೆ 1 ನಿಮಿಷ ಸಾಕು ಬದಲಾಯಿಸಲಿಕ್ಕೆ. ಏನು ಮಾಡ್ತಾ ಇದೆ ಮಗು ಒಂದು ನೋಡಿಕೊಳ್ಳಿ. ಪುಸ್ತಕ ಓದುವ ಅದನ್ನು ಬೆಳೆಸಿಕೊಳ್ಳಿ. ಪುಸ್ತಕ ಮತ್ತು ಮೊಬೈಲ್ 2 ಬೇಕು. ಆದರೆ ಮೊಬೈಲಲ್ಲಿ ನೀವು ವಿಷಯಗಳನ್ನು ಓದಿದಾಗ ನಿಮ್ಮ ನರಮಂಡಲದ ಮೇಲೆ ಬಿದ್ದ ಪ್ರಭಾವದಿಂದ ನೀವು ಓದ್ತಾ ಇದ್ದೀರಿ. ನರಮಂಡಲಲ್ಲಿ ಏನಾಗ್ತದೆ ಗೊತ್ತಿದೆ ನಮಗೆ ಅಲ್ವಾ? ತರಂಗಾಂತರಗಳಿಗೆ ಒಳಗಾಗ್ತದೆ. ಆದರೆ ಪುಸ್ತಕ ನಾವು ಪ್ರಶಾಂತವಾಗಿದ್ದು ಓದುವಂಥದ್ದು. ಒಂದು ಅರ್ಧ ಗಂಟೆ, ದಿನದ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಂಡು ನಿಮ್ಮಷ್ಟಕ್ಕೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಏಕಾಗ್ರತೆ ಬರ್ತದೆ. ಓದ್ತೀರಿ, ಕಲಿತೀರಿ, ಜೀವನವನ್ನು ಸಾಧಿಸ್ತೀರಿ. ಆದ್ದರಿಂದ ಪರಿಶ್ರಮ, ಪ್ರಯತ್ನ, ನಿಮ್ಮ ದಾರಿ, ಗುರಿ ಸ್ಪಷ್ಟವಾಗಿದ್ದಾಗ ಯಶಸ್ಸು ಸಾಧಿಸ್ತೀರಿ. ಇವತ್ತಿಲ್ಲಿ ಏನು ಗೌರವಕ್ಕೆ ಒಳಗಾಗ್ತೀರ ಮಕ್ಕಳೇ, ನೀವು ಇವತ್ತಿಲ್ಲಿಂದ ಗೌರವ ಪಡ್ಕೊಂಡು ಹೋದ ನಂತರ ಈ ಸಂಸ್ಥೆಗಂತೇಳಿ ನಿಮ್ಮ ಸಹಾಯವನ್ನು ಮೀಸಲಿಡಿ. ನಾಳೆ ಈ ಸಂಸ್ಥೆಯನ್ನು ನಾನು ಬೆಳೆಸ್ತೇನೆ ಅಂತ ಹೇಳೋದೊಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಕೂಡ ಹಾರೈಸ್ತಾ, ಈ ಸಂಸ್ಥೆಯು ಇನ್ನೂ ಮುಂದೆ ಹೆಚ್ಚು ಹೆಚ್ಚಾಗಿ ಬೆಳೆಯಲಿ, ನಿಮ್ಮಿಂದ ಅನೇಕ ಜನರಿಗೆ ಮಾದರಿಯಾಗಲಿ, ವನಸುಮಾಗಿದ್ದದ್ದು ಇನ್ನು ಮುಂದೆ ಎಲ್ಲ ಕಡೆ ಪಸರಿಸಲಿ ಅಂತೇಳಿ ಹೇಳುತ್ತಾ, ಪ್ರತಿಯೊಬ್ಬರನ್ನು ವಂದಿಸುತ್ತಾ, ಒಳಿತಾಗಲಿ, ಶುಭವಾಗಲಿ.